ರೇವಣ್ಣ ಅವರು ಎನ್ನಲಾದಂತಹ ಪೆನ್ ಡ್ರೈವ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಲ್ವರು ಈಗ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ನಾಲ್ವರಿಗೆ ಬಂಧನದ ಭೀತಿ ಹಿನ್ನೆಲೆಯಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರೆ ನವೀನ್ ಗೌಡ, ಕಾರ್ತಿಕ್, ಪುಟ್ಟರಾಜು, ಚೇತನ್ ಈಗ ಢವಢವ ಶುರುವಾಗಿದೆ. ಬಂಧನದ ಭೀತಿಯಿಂದ ಹೈಕೋರ್ಟ್ ಮೆಟ್ಟಿಲೇರಿದ ನಾಲ್ವರು. ಇದರಲ್ಲಿ ಒಬ್ಬ ಸಚಿವ ಜಮೀರ್ ಅಹಮದ್ ಅವರ ಆಪ್ತ ನವೀನ್, ಮತ್ತೊಬ್ಬ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಆಪ್ತ ಚೇತನ್, ಈ ಸೇರಿದಂತೆ ಶ್ರೇಯಸ್ ಪುಟ್ಟರಾಜು ಇವರೆಲ್ಲರೂ ಕೂಡ, ಜೊತೆಗೆ ಕಾರ್ತಿಕ್ ಗೌಡ, ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಗೌಡ, ಈ ನಾಲ್ವರು ಕೂಡ ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಬಂಧನದ ಭೀತಿ ಇರುವಂಥ ಹಿನ್ನೆಲೆಯಲ್ಲಿ ಇವರು ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ವಿಡಿಯೋಗಳನ್ನು ಹರಿಬಿಟ್ಟಿದ್ದಂಥ ಆರೋಪ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅನ್ನುವ ಆರೋಪ, ಈ ರೀತಿಯಾದ ಕೆಲ ಆರೋಪಗಳು ಕೇಳಿ ಬಂದಿತ್ತು ನಾನಾ ಜನರ ಮೇಲೆ. ಈ ನಾಲ್ವರ ಮೇಲೂ ಕೂಡ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ನವೀನ್ ಗೌಡ, ಶ್ರೇಯಸ್ ರಾಜು, ಮತ್ತೊಂದು ಕಡೆ ಚೇತನ್, ಅದೇ ರೀತಿಯಾಗಿ ಕಾರ್ತಿಕ್ ಗೌಡ, ಈ ನಾಲ್ವರನ್ನು ಕೂಡ ಅವರು ಎನ್ನಲಾದಂತಹ ಪೆನ್ ಡ್ರೈವ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಲ್ವರು ಈಗ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ನಾಲ್ವರಿಗೆ ಬಂಧನದ ಭೀತಿ ಹಿನ್ನೆಲೆಯಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರೆ ನವೀನ್ ಗೌಡ, ಕಾರ್ತಿಕ್, ಪುಟ್ಟರಾಜು, ಚೇತನ್ ಈಗ ಢವಢವ ಶುರುವಾಗಿದೆ. ಬಂಧನದ ಭೀತಿಯಿಂದ ಹೈಕೋರ್ಟ್ ಮೆಟ್ಟಿಲೇರಿದ ನಾಲ್ವರು. ಇದರಲ್ಲಿ ಒಬ್ಬ ಸಚಿವ ಜಮೀರ್ ಅಹಮದ್ ಅವರ ಆಪ್ತ ನವೀನ್, ಮತ್ತೊಬ್ಬ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಆಪ್ತ ಚೇತನ್, ಈ ಸೇರಿದಂತೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಶ್ರೇಯಸ್ ಪುಟ್ಟರಾಜು ಇವರೆಲ್ಲರೂ ಕೂಡ, ಜೊತೆಗೆ ಕಾರ್ತಿಕ್ ಗೌಡ, ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಗೌಡ, ಈ ನಾಲ್ವರು ಕೂಡ ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಬಂಧನದ ಭೀತಿ ಇರುವಂಥ ಹಿನ್ನೆಲೆಯಲ್ಲಿ ಇವರು ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ವಿಡಿಯೋಗಳನ್ನು ಹರಿಬಿಟ್ಟಿದ್ದಂಥ ಆರೋಪ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅನ್ನುವ ಆರೋಪ, ಈ ರೀತಿಯಾದ ಕೆಲ ಆರೋಪಗಳು ಕೇಳಿ ಬಂದಿತ್ತು ನಾನಾ ಜನರ ಮೇಲೆ. ಈ ನಾಲ್ವರ ಮೇಲೂ ಕೂಡ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ನವೀನ್ ಗೌಡ, ಶ್ರೇಯಸ್ ರಾಜು, ಮತ್ತೊಂದು ಕಡೆ ಚೇತನ್, ಅದೇ ರೀತಿಯಾಗಿ ಕಾರ್ತಿಕ್ ಗೌಡ, ಈ ನಾಲ್ವರನ್ನು ಕೂಡ ಅವರು ಎನ್ನಲಾದಂತಹ ಪೆನ್ ಡ್ರೈವ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಲ್ವರು ಈಗ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ನಾಲ್ವರಿಗೆ ಬಂಧನದ ಭೀತಿ ಹಿನ್ನೆಲೆಯಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರೆ ನವೀನ್ ಗೌಡ, ಕಾರ್ತಿಕ್, ಪುಟ್ಟರಾಜು, ಚೇತನ್ ಈಗ ಢವಢವ ಶುರುವಾಗಿದೆ. ಬಂಧನದ ಭೀತಿಯಿಂದ ಹೈಕೋರ್ಟ್ ಮೆಟ್ಟಿಲೇರಿದ ನಾಲ್ವರು. ಇದರಲ್ಲಿ ಒಬ್ಬ ಸಚಿವ ಜಮೀರ್ ಅಹಮದ್ ಅವರ ಆಪ್ತ ನವೀನ್, ಮತ್ತೊಬ್ಬ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಆಪ್ತ ಚೇತನ್, ಈ ಸೇರಿದಂತೆ ಶ್ರೇಯಸ್ ಪುಟ್ಟರಾಜು ಇವರೆಲ್ಲರೂ ಕೂಡ, ಜೊತೆಗೆ ಕಾರ್ತಿಕ್ ಗೌಡ, ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಗೌಡ, ಈ ನಾಲ್ವರು ಕೂಡ ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಬಂಧನದ ಭೀತಿ ಇರುವಂಥ ಹಿನ್ನೆಲೆಯಲ್ಲಿ ಇವರು ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ವಿಡಿಯೋಗಳನ್ನು ಹರಿಬಿಟ್ಟಿದ್ದಂಥ ಆರೋಪ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅನ್ನುವ ಆರೋಪ, ಈ ರೀತಿಯಾದ ಕೆಲ ಆರೋಪಗಳು ಕೇಳಿ ಬಂದಿತ್ತು ನಾನಾ ಜನರ ಮೇಲೆ. ಈ ನಾಲ್ವರ ಮೇಲೂ ಕೂಡ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ನವೀನ್ ಗೌಡ, ಶ್ರೇಯಸ್ ರಾಜು, ಮತ್ತೊಂದು ಕಡೆ ಚೇತನ್, ಅದೇ ರೀತಿಯಾಗಿ ಕಾರ್ತಿಕ್ ಗೌಡ, ಈ ನಾಲ್ವರನ್ನು ಕೂಡ